ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನೆಕ್ಸ್ಟ್ ವಿಡಿಯೋ ಬಂದು ಎಂದ್ರ ಬಗ್ಗೆ ಅಂದರೆ ನೀವು ಕೂಡ ಸ್ಕ್ರೀನ್ ಮೇಲೆ ನೋಡ್ಬೋದು. ಅದು ಕರ್ನಾಟಕ PGCET M.Pharm ಮತ್ತು FARM-D 2024. ಈಗ ಆಲ್ರೆಡಿ ನಾನು ಸೆಮಿಸ್ಟರ್ 1 ಮತ್ತು ಸೆಮಿಸ್ಟರ್ 2 ಸೆಮಿಸ್ಟರ್ 3 ಹೀಗೆ 3 ವಿಡಿಯೋ ಮಾಡಿ ಹಾಕಿದ್ದೀನಿ ಇಂಪಾರ್ಟೆಂಟ್ ಟಾಪಿಕ್ಸ್ನ. ಇವತ್ತಿನ ವಿಡಿಯೋ ಬಂದು ಎಂದ್ರ ಬಗ್ಗೆ ಅಂತಂದರೆ ಸೆಮಿಸ್ಟರ್ 4ಇಂದ ಯಾವ್ಯಾವುದು ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ನಾನು ನಿಮಗೆ ಈ ವಿಡಿಯೋ ಮುಖಾಂತರ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಈ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಿಮ್ಗೆ ಯಾವುದೇ ರೀತಿ PGCET ಮತ್ತು SSB ಸ್ಕಾಲರ್ಶಿಪ್ ಅಪ್ಡೇಟ್ ಬಗ್ಗೆ ಈ ಚಾನಲಲ್ಲಿ ಆದಷ್ಟು ಬೇಗ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಈ ಚಾನಲಲ್ಲಿ ಆಲ್ರೆಡಿ ಎಷ್ಟೊಂದು 2020, 21, 22, 23 ಎಲ್ಲ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಇಂಪಾರ್ಟೆಂಟ್ ಟಾಪಿಕ್ಸು ಅಥವಾ ಇಂಪಾರ್ಟೆಂಟ್ ಕ್ವಶನ್ಸು ಸಬ್ಜೆಕ್ಟ್ಸಿಂದ, ಫಾರ್ ಎಕ್ಸಾಂಪಲ್ ಮೆಡಿಸಿನ್, ಕೆಮಿಸ್ಟ್ರಿ, ಫಾರ್ಮಕಾಗ್ನಸಿ, ಈ ಥರ ಫಾರ್ಮಕಾಲಜಿ, ಈ ಥರ ಎಷ್ಟೊಂದು ಇಂಪಾರ್ಟೆಂಟ್ MCQs ಎಲ್ಲ ಹಾಕಿದ್ದೀನಿ. ಅದನ್ನ ನಾವು ಲಾಸ್ಟಲ್ಲಿ ಬೇಕಾದ್ರೆ ಟ್ಯಾಗ್ ಮಾಡಿರ್ತೀನಿ. ನೀವು ಕೂಡ ಚಾನಲಲ್ಲಿ ಹೋಗಿ ನೋಡ್ಬೋದು, ಸಿಗುತ್ತೆ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಮೇಯ್ನಾಗಿ ಸೆಮಿಸ್ಟರ್ 4ಅಲ್ಲಿ 5 ಸಬ್ಜೆಕ್ಟ್ ಬರುತ್ತೆ. ಯಾವ್ದ್ಯಾವುದು ಅಂದರೆ ಫಾರ್ಮಸ್ಯೂಟಿಕಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಮೆಡಿಸಿನಲ್ ಕೆಮಿಸ್ಟ್ರಿ, ಫಿಸಿಕಲ್ ಫಾರ್ಮಸ್ಯೂಟಿಕ್ಸ್ 2, ಫಾರ್ಮಕಾಲಜಿ 1, ಫಾರ್ಮಕಾಗ್ನಸಿ ಆ್ಯಂಡ್ ಫೈಟೋಕೆಮಿಸ್ಟ್ರಿ. ಮೇಯ್ನಾಗಿ ಫಾರ್ಮಸಿ ಕೋರ್ ಸಬ್ಜೆಕ್ಟ್ಸ್ಗಳು ಸ್ಟಾರ್ಟ್ ಆಗೋದೆ ಇಲ್ಲಿಂದ ಅಂತಂದರೆ 4th ಸೆಮಿಸ್ಟರಿಂದ. 4th ಸೆಮಿಸ್ಟರಿಂದ ಬರೋ ಟಾಪಿಕ್ಸು ಭಾಳ ಇಂಪಾರ್ಟೆಂಟು PGCET ಎಕ್ಸಾಮ್ಗಳಿಗೆ ಅಥವಾ ಫಾರ್ಮಸಿ ನಾರ್ಮಲ್ ಎಕ್ಸಾಮ್ಗೂ ಭಾಳ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ರಿಯಲ್ ಕೋರ್ ಸಬ್ಜೆಕ್ಟ್ ಸ್ಟಾರ್ಟ್ ಆಗುತ್ತೆ. ಲೈಕ್ ಮೆಡಿಸಿನಲ್ ಕೆಮಿಸ್ಟ್ರಿ, ಫಾರ್ಮಕಾಲಜಿ ಮತ್ತು ಫಾರ್ಮಕಾಗ್ನಸಿ, ಮೂರು ಕೂಡ ಮೇನ್ ಸಬ್ಜೆಕ್ಟ್ಗಳು, ಕೋರ್ ಸಬ್ಜೆಕ್ಟ್ಸ್ ಆಫ್ ಫಾರ್ಮಸಿ ಅಂತ ಕರಿತೀವಿ. ಬನ್ನಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಫಾರ್ಮಸ್ಯೂಟಿಕಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಇದರಲ್ಲಿ ಏನೇನು ಇಂಪಾರ್ಟೆಂಟು ಅಂದರೆ ಆಪ್ಟಿಕಲ್ ಆಕ್ಟಿವಿಟಿ, ಎನಾನ್ಸೋಮರ್ಸ್, ಡೈಎಸ್ಟೋಮರಿಸಮ್, ಮೀಸೋ ಕಾಂಪೌಂಡ್ಸ್, ಎಲಿಮೆಂಟ್ಸ್ ಆಫ್ ಸಿಮೆಟ್ರಿ ಆ್ಯಂಡ್ ಕೈರಲ್ ಆ್ಯಂಡ್ ಎಕೈರಲ್ ಮಾಲಿಕ್ಯೂಲ್ಸ್. ಆಪ್ಟಿಕಲ್ ಆಕ್ಟಿವಿಟಿ ಅಥವಾ ಎನಾನ್ಸೋಮರ್ಸ್ ಬಗ್ಗೆ ಕ್ವಶನ್ ಲಾಸ್ಟ್ ಇಯರ್ ಅಥವಾ ಲಾಸ್ಟ್ ಇಯರ್ ಅಪಿಯರ್ ಆಗಿತ್ತು. ಇದು ಕೂಡ ಭಾಳ ಇಂಪಾರ್ಟೆಂಟ್ ಟಾಪಿಕ್ಸು. ನೆಕ್ಸ್ಟ್ ಬಂದು ಕಾನ್ಫರ್ಮೇಷನಲ್ ಐಸೋಮರಿಸಮ್ ಇನ್ ಈಥೇನ್, ಎನ್-ಬ್ಯೂಟೇನ್ ಆ್ಯಂಡ್ ಸೈಕ್ಲೋಹೆಕ್ಸೇನ್. ಇದ್ರ ಬಗ್ಗೆ ಏನು ಕ್ವಶನ್ ಕೇಳಿಲ್ಲ, ಇಯರ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಕೂಡ ಭಾಳ ಇಂಪಾರ್ಟೆಂಟ್ ಟಾಪಿಕ್ಕು. ನೆಕ್ಸ್ಟ್ ಬಂದು ಮೆಡಿಸಿನಲ್ ಯೂಸಸ್ ಆಫ್ ಫಾಲೋಯಿಂಗ್ ಕಾಂಪೌಂಡ್ಸ್ ಆರ್ ಡಿರೈವೇಟಿವ್ಸ್. ಫಾರ್ಮಸ್ಯೂಟಿಕಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ 3ಅಲ್ಲಿ ಎಷ್ಟೊಂದು ಕಾಂಪೌಂಡ್ಸ್ ಐತೆ, ಲೈಕ್ ಪೈರೋಲ್, ಫ್ಯೂರಾನ್, ಥಿಯೋಫಿನ್, ಈ ಥರ ಹೆಟೆರೋಸೈಕ್ಲಿಕ್ ಮಾಲಿಕ್ಯೂಲ್ಸ್ ಐತೆ ಎಷ್ಟೊಂದು. ಇದ್ರದ್ದು ಯೂಸಸ್ಸು ಅಥವಾ ಅದ್ರ ಕಾಂಪೌಂಡ್ ಸ್ಟ್ರಕ್ಚರ್ಸ್ಗಳನ್ನ ನೀಟಾಗಿ ತಿಳ್ಕೊಂಡ್ರೆ ಭಾಳ ಹೆಲ್ಪ್ ಆಗುತ್ತೆ. ಇದರಿಂದ ಕ್ವಶನ್ಸ್ ಅಪಿಯರ್ ಆಗೋ ಚಾನ್ಸಸ್ ಇದೆ. ಮೆಡಿಸಿನಲ್ ಯೂಸಸ್ ಆಫ್ ಫಾಲೋಯಿಂಗ್ ಕಾಂಪೌಂಡ್ಸ್ನ ಹೇಳ್ದಂಗೆ ನೋಡಿ: ಪೈರಾಜೋಲ್, ಇಮಿಡಾಜೋಲ್, ಆಕ್ಸಜೋಲ್, ಥೈಯಾಜೋಲ್, ಪೆರಿಡಿನ್, ಫಿನಾಲೋನ್, ಐಸೋಪಿಯಾನ್, ಈ ಥರ ಎಷ್ಟೊಂದು ಕಾಂಪೌಂಡ್ ಇದೆ. ಇಂಡಾಲ್ ಮತ್ತು ಆಕ್ರಿಡಿನ್ ಇದು ಭಾಳ ಇಂಪಾರ್ಟೆಂಟು. ಇದರಿಂದ ಕ್ವಶನ್ ಕೇಳ್ಬೋದು MCQನ. ನೆಕ್ಸ್ಟ್ ಬಂದು ಮೆಟಲ್ ಹೈಡ್ರೈಡ್ ರಿಡಕ್ಷನ್ ಮತ್ತು ಕ್ಲೆಮಾನ್ಜನ್ ರಿಡಕ್ಷನ್, ಬ್ರಿಡ್ಜ್ ರಿಡಕ್ಷನ್, ವೂಲ್ಫ್-ಕಿರ್ಚ್ನರ್ ರಿಡಕ್ಷನ್. ಇವೆಲ್ಲ ನೀವು ಥಿಯರಿ ನೋಡಿರ್ತೀರ. ಇಲ್ಲೂ ಕೂಡ ಭಾಳ ಇಂಪಾರ್ಟೆಂಟು. ಅವರು ಏನು ಈ ರಿಯಾಕ್ಷನ್ ನೇಮ್ ಕೊಟ್ಬಿಟ್ಟು ಇದು ಯಾವ ಬೇಸ್ಡ್ ಆನ್ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ, ಯಾವ್ದ್ಯಾವ್ದು ಮೆಟಲ್ ಇರಬೇಕು, ಅಯೋನೈಸೇಷನ್ ಹೆಂಗಿರುತ್ತೆ, ಈ ಥರ ಅವ್ರು ಕ್ವಶನ್ ಕೇಳ್ಬೋದು. ನೆಕ್ಸ್ಟ್ ಬಂದು ಒಪೆನಿಯರ್ ಆಕ್ಸಿಡೇಷನ್ ಆ್ಯಂಡ್ ಡಾಕಿನ್ ರಿಯಾಕ್ಷನ್, ದೆನ್ ಬೆಕ್ಕರ್ಸ್ಮ್ಯಾನ್ ರಿಅರೇಂಜ್ಮೆಂಟ್ ಆ್ಯಂಡ್ ಸ್ಕಿಮೈಡ್ ರಿಅರೇಂಜ್ಮೆಂಟ್. ಇದೆಲ್ಲ ಕೂಡ ನಿಮ್ಗೆಲ್ಲರೂ ಗೊತ್ತಿರುತ್ತೆ. ಇದೆಲ್ಲ ಥಿಯರಿಯಲ್ಲಿ 5 ಮಾರ್ಕ್ಸ್ ಕ್ವಶನು. ಇಲ್ಲಿ ಡೈರೆಕ್ಟು ಅದ್ರ ಏನೇನೋ ಕೊಡಲ್ಲ, ರಿಯಾಕ್ಷನ್ ಕೊಟ್ಟು ಇದು ಯಾವ ರಿಯಾಕ್ಷನ್ ಅಂತ ಕಂಡುಹಿಡಿ ಅಂತ ಹೇಳ್ಬೋದು, ಅಥವಾ ಇದ್ರ ಯೂಸಸ್ ಹೇಳ್ಬೋದು. ಈ ರಿಯಾಕ್ಷನ್ಗಳದ್ದು ಯೂಸಸ್ನ ಕಂಡುಹಿಡಿಕೆ ಫೈಂಡ್ ಮಾಡೋಕ್ಕೆ MCQ ಅಲ್ಲಿ ಕೊಡ್ಬೋದು. ನೆಕ್ಸ್ಟ್ ಬಂದು ಮೆಡಿಸಿನಲ್ ಕೆಮಿಸ್ಟ್ರಿ ಸಬ್ಜೆಕ್ಟು. ಇದರಲ್ಲಿ ಮೇಯ್ನಾಗಿ MC1 ಸ್ಟಾರ್ಟ್ ಆಗೋದೇ ಇಲ್ಲಿಂದನೇ, 4th ಸೆಮಿಸ್ಟರಿಂದ. ಅವ್ರು ಮೇಯ್ನಾಗಿ ಅಯೋನೈಸೇಷನ್ನು, ಸಾಲಿಬಿಲಿಟಿ, ಪಾರ್ಟಿಷನ್ ಕೋಎಫಿಷಿಯೆಂಟು, ಹೈಡ್ರೋಜನ್ ಬಾಂಡಿಂಗು, ಪ್ರೋಟೀನ್ ಬೈಂಡಿಂಗು, ಚೀಲಿಯೇಷನ್ನು, ಬಯೋಸ್ಟೆಮರಿಸಮ್. ಈ ಥರ ಎಷ್ಟೊಂದು ಕೇಳ್ಬೋದು. ಡೈರೆಕ್ಟಾಗಿ ವಾಟ್ ಈಸ್ ಸಾಲಿಬಿಲಿಟಿ ಅಂತ ಕೇಳಲ್ಲ. ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಸಾಲಿಬಿಲಿಟಿ, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಪಾರ್ಟಿಷನ್ ಕೋಎಫಿಷಿಯೆಂಟ್, ಈ ಥರ ಕೇಳ್ಬಿಟ್ಟು MCQ ಕೇಳ್ಬೋದು. ನೆಕ್ಸ್ಟ್ ಬಂದು ಡ್ರಗ್ ಮೆಟಬಾಲಿಸಮ್. ನಿಮ್ಗೆ ಎಲ್ರಿಗೂ ಗೊತ್ತಿರೋಂಗೆ ಫೇಸ್ 1, ಫೇಸ್ 2. ಎಷ್ಟೊಂದು ಯಾವ ಥರ ಕೇಳ್ತಾರೆ ಅಂತಂದರೆ, ಒಂದು ಡ್ರಗ್ಗು ಫೇಸ್ 1ಇಂದ ಡೈರೆಕ್ಟು ಫೇಸ್ 2ಗೆ ಹೋಗುತ್ತಾ, ಅಥವಾ ಡೈರೆಕ್ಟು ಫೇಸ್ 1 ಮತ್ತು ಫೇಸ್ 2 ಇನ್ವಾಲ್ವ್ ಆಗುತ್ತಾ, ಡ್ರಗ್ ಎಕ್ಸಾಂಪಲ್ ಕೊಟ್ಟು ಈ ಥರ ಕೇಳ್ತಾರೆ. ಇದು ಭಾಳ ಇಂಪಾರ್ಟೆಂಟ್ ಟಾಪಿಕ್ಕು. ನೆಕ್ಸ್ಟ್ ಬಂದು ಮೆಡಿಸಿನಲ್ ಕೆಮಿಸ್ಟ್ರಿಯಲ್ಲಿ ಮೇಯ್ನಾಗಿ ಎಲ್ಲ ಸ್ಟ್ರಕ್ಚರ್ಗಳು ಮತ್ತು ಅದ್ರ ಮೆಡಿಸಿನಲ್ ಯೂಸಸ್ನ ಸ್ಟಾರ್ ಮಾರ್ಕ್ ಇರುತ್ತಲ್ಲ ನಿಮ್ಮ ಏನು ಸಿಲೆಬಸ್ ಕಾಪಿಲಿ, ಅದನ್ನ ಮೇಯ್ನಾಗಿ ನೋಡ್ಕೊಂಡಿರಿ. ಅದರಲ್ಲೂ ಮೇಯ್ನಾಗಿ ಜಾಸ್ತಿ ಕೇಳೋದವ್ರು ಅಂತಂದರೆ ಜನರಲ್ ಅನಾಸ್ಥೆಟಿಕ್ಸು, ಮಾರ್ಫಿನ್ ರಿಲೇಟೆಡ್ ಡ್ರಗ್ಸು ಮತ್ತು ಬಾರ್ಬಿಚರೇಟ್ಸು
ಮತ್ತೆ ಪ್ಯಾರಾಸಿಂಪಥೆಟಿಕ್ ಏಜೆಂಟ್ಸ್ ಬಗ್ಗೆ ಜಾಸ್ತಿ ಕ್ವಶನ್ ಕೇಳ್ತಾರೆ. ಸೊ ಅದರಲ್ಲೂ ಮಾರ್ಫಿನ್ ಬಗ್ಗೆ ಒಂದು ಕ್ವಶನ್ ಆದ್ರೂ, ಮಾರ್ಫಿನ್ ಅಥವಾ ಓಪಿಯಂ ಬಗ್ಗೆ ಒಂದು ಕ್ವಶನ್ ಆದ್ರೂ ಕ್ವಶನ್ ಅಪಿಯರ್ ಆಗಿರ್ಲೇಬೇಕು. ಸೊ ಅದು ಬಹಳ ನೋಡ್ಕೊಂಡಿರಿ. ಸೊ ನೆಕ್ಸ್ಟ್ ಬಂದು ಫಿಸಿಕಲ್ ಫಾರ್ಮಸ್ಯೂಟಿಕ್ಸ್ 2. ಸೊ ಇದರಲ್ಲಿ ಇಲ್ಲಿ ಮೆನ್ಷನ್ ಮಾಡಿರೋಂಗೆ ಆಪ್ಟಿಕಲ್, ಕೈನೆಟಿಕ್ ಅಂಡ್ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್, ಎಫೆಕ್ಟ್ ಆಫ್ ಎಲೆಕ್ಟ್ರೋಲೈಟ್ಸ್, ಕಾನ್ಕರ್ವೇಷನ್, ಪೆಪ್ಟೈಡೈಸೇಷನ್ ಅಂಡ್ ಪ್ರೊಟೆಕ್ಟಿವ್ ಆಕ್ಷನ್. ಸೊ ಇವೆಲ್ಲ ಬಹಳ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಬಂದು ಕೈನಾಮೆಟಿಕ್, ವಿಸ್ಕೋಸಿಟಿ, ಎಫೆಕ್ಟ್ ಆಫ್ ಟೆಂಪರೇಚರ್, ನಾನ್ ನ್ಯೂಟನಿಕ್ ಸಿಸ್ಟಮ್, ಪ್ಲಾಸ್ಟಿಕ್ ಡೈಲೆಂಟ್, ಪ್ಲಾಸ್ಟಿಕ್ ಥಿಕ್ಸೋಟ್ರೋಪಿನ್ ಫಾರ್ಮುಲೇಷನ್, ಡಿಟರ್ಮಿನೇಷನ್ ಆಫ್ ವಿಸ್ಕೋಸಿಟಿ. ಸೊ ಇವೆಲ್ಲ ಬಹಳ ಇಂಪಾರ್ಟೆಂಟು. ಸೊ ನೆಕ್ಸ್ಟ್ ಬಂದು ಸಸ್ಪೆನ್ಷನ್ ಎಮಲ್ಷನ್ ಬಗ್ಗೆ ಒಂದಾರು ಕ್ವಶನ್ ಕೇಳ್ತಾರೆ. ಸೊ ಇದು ನೀವು ನೋಡ್ಕೊಂಡಿರಿ. ಸಸ್ಪೆನ್ಷನ್ ಆದ್ಮೇಲೆ ಸ್ಟೆಬಿಲಿಟಿ ಆಫ್ ಎಮಲ್ಷನ್, ಪ್ರಿಸರ್ವೇಷನ್ ಆಫ್ ಎಮಲ್ಷನ್, ರಿಯಾಲಜಿಕಲ್ ಪ್ರಾಪರ್ಟೀಸ್ ಆಫ್ ಎಮಲ್ಷನ್ ಅಂಡ್ ಎಮಲ್ಷನ್ ಫಾರ್ಮುಲೇಷನ್ ಬೈ HLB ಮೆಥಡ್. ಸೊ ಸಸ್ಪೆನ್ಷನ್ ಮತ್ತೆ ಎಮಲ್ಷನ್ ಬಹಳ ಇಂಪಾರ್ಟೆಂಟು. ಇವೆರಡರಲ್ಲಿ ಒಂದು ಕ್ವಶನ್ ಆದ್ರೂ ಬಂದೇ ಬರುತ್ತೆ. ಸೊ ಇದು ಹೆಂಗಿರೋ ಫಾರ್ಮಸ್ಯೂಟಿಕ್ಸ್ ಇಂದ ಬರುತ್ತೆ. ಸೊ ಎಕ್ಸಾಂಪಲ್ಸ್ ಆಫ್ ಸ್ಟೆಬಿಲಿಟಿ ಎಮಲ್ಷನ್ ಅಥವಾ ಸ್ಟೆಬಿಲಿಟಿ ಆಫ್ ಎಮಲ್ಷನ್, ಪ್ರೈಮರಿ ಎಮಲ್ಷನ್, ಟರ್ಷಿಯರಿ ಎಮಲ್ಷನ್, ಈ ತರ ಅವ್ರು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ರಿಯಾಕ್ಷನ್ ಕೈನೆಟಿಕ್ಸ್. ಯಾವ್ದಾರ ಒಂದು ರಿಯಾಕ್ಷನ್ ಕೊಟ್ಬಿಟ್ಟು ವೆದರ್ ಅದು ಝೀರೋನಾ, ಸೂಡೋನಾ, ಫಸ್ಟ್ ಆರ್ಡರಾ, ಸೆಕೆಂಡ್ ಆರ್ಡರಾ, ಸೊ ಈ ರೀತಿ ಅವರು ಕ್ವಶನ್ ಕೇಳಿದ್ದಾರೆ ಹಿಂದೆ ಕೂಡ. ಸೊ ಈ ಸಲ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಮತ್ತೆ ಯೂನಿಟ್ಸ್ ಆಫ್ ಬೇಸಿಕ್ ರೇಟ್ಸ್, ಇದು ಕೂಡ ಬಹಳ ಇಂಪಾರ್ಟೆಂಟು. ಸೊ ಇದರಿಂದ ಒಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಫಾರ್ಮಕಾಲಜಿ 1. ಸೊ ಮೇನ್ ಆಗಿ ಫಾರ್ಮಕಾಲಜಿ 1 ಇದು 4th ಸಮ್ಮರ್ ಸ್ಟಾರ್ಟ್ ಆಗುತ್ತೆ, ಎಲ್ಲರಿಗೂ ಗೊತ್ತಿರೋಂಗೆನೆ. ಸೊ ಇದು ಬೇಸಿಕ್ ಫಾರ್ಮಕಾಲಜಿ. ಸೊ ಇದರಲ್ಲಿ ಮೇನ್ ಆಗಿ ಅವರು ವಾಟ್ ಯು ಮೀನ್ ಬೈ ಅಗೋನಿಸ್ಟ್, ಆಂಟಾಗೋನಿಸ್ಟ್ ಅಂತ ಕೇಳಲ್ಲ. ಫಾರ್ ಎಕ್ಸಾಂಪಲ್ ಡ್ರಗ್ಸ್ ಕೊಟ್ಬಿಟ್ಟು ಇದರಲ್ಲಿ ಅಗೋನಿಸ್ಟ್ ಯಾವುದು, ಆಂಟಾಗೋನಿಸ್ಟ್ ಯಾವುದು ಅಂತರ ಕೇಳಬಹುದು MCQ ನ. ಸೊ ನೆಕ್ಸ್ಟ್ ಬಂದು ಮೆಂಬ್ರೇನ್ ಟ್ರಾನ್ಸ್ಪೋರ್ಟು, ಅಬ್ಸರ್ಪ್ಷನ್, ಡಿಸ್ಟ್ರಿಬ್ಯೂಷನ್, ಮೆಟಬಾಲಿಸಮು. ಸೊ ಈ ತರ ಎಷ್ಟೊಂದು ಇದೆ. ಸೊ ಇದ್ರಲ್ಲಿ ಕೂಡ ಒಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೆ ಎಂಜೈಮ್ ಇಂಡಕ್ಷನ್, ಎಂಜೈಮ್ ಇನ್ಹಿಬಿಷನ್, ಕೈನೆಟಿಕ್ ಆಫ್ ಎಲಿಮಿನೇಷನ್. ಸೊ ಎಂಜೈಮ್ ಟಾಪಿಕ್ ಬಹಳ ಇಂಪಾರ್ಟೆಂಟು. ಸೊ ಅದರಿಂದ ಕೂಡ ಒಂದು ಕ್ವಶನ್ ಬರುವ ಚಾನ್ಸಸ್ ಇದೆ. ಸೊ ನೆಕ್ಸ್ಟ್ ಬಂದು ರಿಸೆಪ್ಟರ್ ಥಿಯರೀಸ್ ಅಂಡ್ ಕ್ಲಾಸಿಫಿಕೇಶನ್ ಆಫ್ ರಿಸೆಪ್ಟರ್ಸ್. ಸೊ ರಿಸೆಪ್ಟರ್ಸ್ ಥಿಯರಿಯಲ್ಲಿ ಪಕ್ಕ ಒಂದು ಕ್ವಶನ್ ಬಂದೇ ಬರುತ್ತೆ. ಸೊ ಎಷ್ಟೊಂದ್ ತರ ರಿಸೆಪ್ಟರ್ಸ್ ಇದೆ, ಥಿಯರಿಲಿ ಕೂಡ ನೀವು ನೋಡಿರ್ತೀರಾ ಎಷ್ಟೊಂದ್ ತರ ರಿಸೆಪ್ಟರ್ಸ್ ಇದೆ. ಸೊ ಇದ್ರಲ್ಲಿ ಕೂಡ ಒಂದು ಕ್ವಶನ್ ಬರುವ ಚಾನ್ಸಸ್ ಇದೆ. ಸೊ ನಾರ್ಮಲಿ ಎಲ್ರಿಗೂ ಗೊತ್ತಿರೋಂಗೆ ಫಾರ್ಮಕಾಲಜಿ ಅಂತಂದ್ರೆ ಕ್ಲಿನಿಕಲ್ ಸ್ಟಡೀಸು, ಪ್ರೀ ಕ್ಲಿನಿಕಲ್ ಸ್ಟಡೀಸು ಈ ತರ ಇರುತ್ತೆ. ಸೊ ಇದರಲ್ಲಿ ಮೇನ್ ಆಗಿ ಪ್ರೀ ಕ್ಲಿನಿಕಲ್ ಎವಾಲ್ಯುಯೇಷನ್ ಫೇಸಸ್ ಅಥವಾ ಕ್ಲಿನಿಕಲ್ ಟ್ರಯಲ್ ಫೇಸಸ್. ಸೊ ಕ್ಲಿನಿಕಲ್ ಟ್ರಯಲ್ ಫೇಸಸ್ ಅಲ್ಲಿ ಎಲ್ರಿಗೂ ಗೊತ್ತಿರೋಂಗೆ ಫೇಸ್ 1, ಫೇಸ್ 2, ಫೇಸ್ 3, ಫೇಸ್ 4 ಇದೆ. ಸೊ ಅದರಲ್ಲಿ ಯಾವ್ದಾರ ಒಂದು ಫೇಸ್ ಕೊಟ್ಬಿಟ್ಟು ಆ ಫೇಸ್ ಅಲ್ಲಿ ಏನಕ್ಕೆ ಆ ಫೇಸ್ ನ ಮಾಡ್ತಾರೆ ಅಂತ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ಫೇಸ್ 1 ಅಲ್ಲಿ ಸೇಫ್ಟಿಗೋಸ್ಕರ ಮಾಡ್ತಾರೆ. ಸೊ ಫೇಸಸ್ ಬಗ್ಗೆ ಬಹಳ ನೀಟಾಗಿ ಕೇಳ್ಕೊಳ್ಳಿ. ನೆಕ್ಸ್ಟ್ ಫಾರ್ಮಕಾಲಜಿಯಲ್ಲಿ ಮೇನ್ ಆಗಿ ಆಲ್ಮೋಸ್ಟ್ ಎಲ್ಲಾ ಡ್ರಗ್ಸ್ ಅದ್ರ ಯೂಸಸ್ ಏನು ಅಥವಾ ಅಡ್ವರ್ಸ್ ಎಫೆಕ್ಟ್ ಏನು, ಮತ್ತೆ ಅದ್ರ ಮೆಡಿಸಿನ್ ಯೂಸಸ್ ಏನು ಅದ್ರ ಬಗ್ಗೆ ತಿಳ್ಕೊಂಡ್ರೆ ಬಹಳ ಒಳ್ಳೇದು. ಸೊ ಯಾಕಂದ್ರೆ 1 ಅಥವಾ 2 ಕ್ವಶನ್ ಎಕ್ಸ್ಪೆಕ್ಟ್ ಮಾಡಲೇಬಹುದು. ಯಾವ್ದಾರ ಡ್ರಗ್ಸ್ ಕೊಟ್ಬಿಟ್ಟು ಅಥವಾ ಮೆಡಿಸಿನಲ್ ಯೂಸಸ್ ಹೇಳಿ, ಸೊ ಈ ಡ್ರಗ್ ನ ಯಾವ ಡಿಸೀಸ್ಗೆ ಟ್ರೀಟ್ ಮಾಡ್ತೀವಿ ಅಂತ ಅವ್ರು ಕೇಳ್ಬೋದು. ಅಥವಾ 4-5 ಅಡ್ವರ್ಸ್ ಎಫೆಕ್ಟ್ ಕೊಟ್ಬಿಟ್ಟು ಈ ಡ್ರಗ್ ಈ ಅಡ್ವರ್ಸ್ ಎಫೆಕ್ಟ್ ತೋರಿಸುತ್ತಾ ಅಂತ ಅವ್ರು ಕೇಳ್ಬೋದು. ಸೊ ಇದು ಈ ಟಾಪಿಕ್ ಮಾತ್ರ ಬಹಳ ಇಂಪಾರ್ಟೆಂಟು. ಇದಂತೂ ಕ್ವಶನ್ ಮಿಸ್ ಮಾಡಲ್ಲ, ಬಂದೇ ಬರುತ್ತೆ. ಸೊ ನೆಕ್ಸ್ಟ್ ಬಂದು ಫಾರ್ಮಕಾಗ್ನಿಸಿ ಅಂಡ್ ಫೈಟೋಕೆಮಿಸ್ಟ್ರಿ 1. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟೇ. ಸೊ ಈ ಸಬ್ಜೆಕ್ಟ್ ಅಲ್ಲಿ ಮೇನ್ ಆಗಿ ಅವ್ರು ಕೇಳೋದೆ ಬಯೋಲಾಜಿಕಲ್ ಸೋರ್ಸು, ಅದ್ರ ಫ್ಯಾಮಿಲಿ ಈ ತರ ಕೇಳ್ತಾರೆ. 1 ಅಥವಾ 2 ಕ್ವಶನ್ ಇದ್ದೇ ಇರುತ್ತೆ, ಯಾವುದೇ ಕಾರಣಕ್ಕೂ ಮಿಸ್ ಇಲ್ಲ. 1-2-3 ಕ್ವಶನ್ ಬಂದೇ ಬರುತ್ತೆ, ಯಾವುದೇ ಕಾರಣಕ್ಕೂ ಮಿಸ್ ಇಲ್ಲ. ಸೊ ಮೇನ್ ಆಗಿ ಸೋರ್ಸಸ್ ಆಫ್ ಡ್ರಗ್, ಪ್ಲಾಂಟ್ಸ್, ಅನಿಮಲ್ಸ್, ಮೆರೈನ್ ಅಂಡ್ ಟಿಶ್ಯೂ ಕಲ್ಚರ್, ಇದು ಬಹಳ ಇಂಪಾರ್ಟೆಂಟು. ಸೊ ಮತ್ತೆ ವಾಟ್ ಯು ಮೀನ್ ಬೈ ಆರ್ಗನೈಸ್ಡ್ ಡ್ರಗ್, ಅನ್ಆರ್ಗನೈಸ್ಡ್ ಡ್ರಗ್. ಸೊ ಇದು ಥಿಯರಿಯಲ್ಲಿ ಕೂಡ ಇಂಪಾರ್ಟೆಂಟ್ ಇತ್ತು. ಸೊ ಇದ್ರಲ್ಲಿ ಕೂಡ ಒಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಮತ್ತೆ ಅಡಲ್ಟ್ರೇಷನ್ ಆಫ್ ಡ್ರಗ್ಸ್ ಆಫ್ ನ್ಯಾಚುರಲ್ ಒರಿಜಿನ್. ಅಡಲ್ಟ್ರೇಷನ್ ಒಂದು ಬಿಗ್ ಟಾಪಿಕ್. ಸೊ ಎಷ್ಟೊಂದ್ ತರ ಅಡಲ್ಟ್ರೇಷನ್ ಆಗುತ್ತೆ. ಸೊ ಇದ್ರಲ್ಲಿ ಕೂಡ ಒಂದು ಕ್ವಶನ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಇವಾಲ್ಯೂಷನ್ ಬೈ ಆರ್ಗನೋಲೆಪ್ಟಿಕ್, ಮೈಕ್ರೋಸ್ಕೋಪಿಕ್, ಫಿಸಿಕಲ್, ಕೆಮಿಕಲ್, ಬಯೋಲಾಜಿಕಲ್ ಮೆಥಡ್ ಅಂಡ್ ಪ್ರಾಪರ್ಟೀಸ್. ಸೊ ಯಾವ್ದಾರ ಒಂದು ಡ್ರಗ್ ಕೊಟ್ಬಿಟ್ಟು ಆರ್ಗನೋಲೆಪ್ಟಿಕ್ ಅದ್ರ ಬಗ್ಗೆ ಕೇಳ್ಬೋದು. ಮತ್ತೆ ನೆಕ್ಸ್ಟ್ ಕ್ವಶನ್ ಬಂದು ನೋಡಿ, ಲೈಕೋಪೋಡಿಯಂ ಸ್ಪೋರ್ ಮೆಥಡ್. ಸೊ ಇದು ಥಿಯರಿಯಲ್ಲಿ 5 ಮಾರ್ಕ್ಸ್ ಕ್ವಶನ್. ಸೊ ಇಲ್ಲೂ ಕೂಡ ಒಂದು ಕ್ವಶನ್ ಅಥವಾ ಡಯಾಗ್ರಾಮ್ ಕೂಡ ಕೊಟ್ಬಿಟ್ಟು ಅದ್ರ ನೇಮಿಂಗ್ ಮಾಡಕ್ಕೆ ಹೇಳ್ಬೋದು. ಅಥವಾ ಈ ಕ್ವಶನ್ ಬಹಳ ಇಂಪಾರ್ಟೆಂಟು ಇದ್ರ ಟಾಪಿಕ್ ಮೇಲೆ. ಸೊ ಮತ್ತೆ ಪ್ಲಾಂಟ್ ಹಾರ್ಮೋನ್ಸ್ ಅಂಡ್ ದ ರೆಪ್ಲಿಕೇಶನ್, ಇದಂತೂ ಬಹಳ ಇಂಪಾರ್ಟೆಂಟು. ಪ್ಲಾಂಟ್ ಹಾರ್ಮೋನ್ಸ್ ಬಗ್ಗೆ ಒಂದಾರ ಒಂದು ಕ್ವಶನ್ ಬಂದೇ ಬರುತ್ತೆ. ಆಕ್ಸಿಲರಿ ಹಾರ್ಮೋನ್ಸ್ ಅದು ಇದು ಅಂತ ಇದೆ ಎಷ್ಟೊಂದು.
ಸೊ ಇದರಿಂದ ಬಹಳ ಒಂದು ಇಂಪಾರ್ಟೆಂಟು, ಬಹಳ ಕ್ವಶನ್ ಬಂದೇ ಬರುತ್ತೆ, ಒಂದಾರು ಕ್ವಶನ್ ಬಂದೇ ಬರುತ್ತೆ ಪ್ಲಾಂಟ್ ಹಾರ್ಮೋನ್ಸ್ ಇಂದ. ಸೊ ನೆಕ್ಸ್ಟ್ ಬಂದು ಪಾಲಿಪ್ಲೈಡಿ ಮ್ಯೂಟೇಶನ್ ಹೈಬ್ರಿಡೈಸೇಷನ್. ಸೊ ಇದರಲ್ಲಿ ಮ್ಯೂಟೇಶನ್ ಬಹಳ ಇಂಪಾರ್ಟೆಂಟು, ಇದರಿಂದ ಒಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ನೆಕ್ಸ್ಟ್ ಬಂದು ಫಾರ್ಮಕಾಗ್ನಸಿ ಅಂತಾನೆ ಇದ್ರಲ್ಲಿ ಮೇನ್ ಆಗಿ ಅವ್ರು ಕೇಳದೆ ಆಯುರ್ವೇದ, ಯುನಾನಿ, ಸಿದ್ಧ. ಸೊ ಇದರಲ್ಲಿ ಹೋಮಿಯೋಪತಿ, ಚೈನೀಸ್, ಇದರಲ್ಲಿ ಅಂತೂ 1 ಅಥವಾ 2 ಕ್ವಶನ್ ಪಕ್ಕಾ ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ಪ್ರತಿ ವರ್ಷ ಆಯುರ್ವೇದ, ಯುನಾನಿ ಈ ತರ ಒಂದು ಕೇಳ್ತಾರೆ. ಸೊ ಈ ವರ್ಷನೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಐಡೆಂಟಿಫಿಕೇಶನ್ ಆಫ್ ಆಲ್ಕಲಾಯ್ಡ್ಸ್, ಗ್ಲೈಕೋಸೈಡ್ಸ್, ಫ್ಲೇವನಾಯ್ಡ್ಸ್, ಟ್ಯಾನಿನ್ಸ್, ವಾಲಟೈಲ್ಸ್ ಅಂಡ್ ರೆಸಿನ್ಸ್. ಇದರಲ್ಲೂ ಕೂಡ ಒಂದು ಬಹಳ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಆಲ್ಕೊಲೈಡ್ಸ್ ಕೆಮಿಕಲ್ ಟೆಸ್ಟ್ ಅಥವಾ ಐಡೆಂಟಿಫಿಕೇಶನ್ ಟೆಸ್ಟ್ ಫಾರ್ ಆಲ್ಕೊಲೈಡ್ಸ್ ಅಥವಾ ಗ್ಲೈಕೋಸೈಡ್ಸ್ ಈ ತರ ಕೇಳ್ತಾರೆ. ಸೊ ನೆಕ್ಸ್ಟ್ ಬಂದು ಬಯೋಲಾಜಿಕಲ್ ಸೋರ್ಸ್, ಕೆಮಿಕಲ್ ನೇಚರ್ ಅಂಡ್ ಯೂಸಸ್ ಆಫ್ ಡ್ರಗ್. ಸೊ ಇದರಲ್ಲಿ ನಾನು ನಾರ್ಮಲಿ ಹೇಳ್ದಂಗೆ ಫಾರ್ಮಕಾಗ್ನಸಿಯಲ್ಲಿ ಮೇನ್ ಆಗಿ ಯಾವ್ದಾರ ಒಂದು ಡ್ರಗ್ ಕೊಟ್ಬಿಟ್ಟು ಅಥವಾ ಬಯೋಲಾಜಿಕಲ್ ಸೋರ್ಸ್ ಅಥವಾ ಫ್ಯಾಮಿಲಿ, ಸೊ ಈ ತರ ಅವ್ರು ಕೇಳ್ತಾರೆ. ಮತ್ತೆ ಅಥವಾ ಯೂಸಸ್ ಅದನ್ನು ಕೇಳ್ತಾರೆ. ಸೊ ಮೇನ್ ಆಗಿ ಅಕೇಶಿಯಾ, ಅಗಾರ್, ಟ್ರಿಕಗಾನ್, ಹನಿ, ಕ್ಯಾಸ್ಟರ್ ಆಯಿಲ್, ಚಾರ್ಮುಗ್ರ ಆಯಿಲ್, ವೂಲ್ ಫ್ಯಾಟ್, ಬಿ ವ್ಯಾಕ್ಸ್. ಸೊ ಮತ್ತೆ ಮೆರೈನ್ ಡ್ರಗ್ಸ್ ಕೂಡ ಬಹಳ ಇಂಪಾರ್ಟೆಂಟ್, ಅದ್ರಲ್ಲಿ ಒಂದು ಕ್ವಶನ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. So thank you for all PGCET update, MPharm and PharmD update. Please subscribe this YouTube channel and follow WhatsApp group. And ನಿಮ್ಗೆ ಯಾವ್ದಾರ ಫ್ರೆಂಡ್ಸ್ಗೆ ಈ ಚಾನಲ್ ಬಗ್ಗೆ ಗೊತ್ತಿಲ್ಲ ಅಂದರೆ ಆದಷ್ಟು ಬೇಗ ಶೇರ್ ಮಾಡಿ. So thank you guys.